ನಂಜನಗೂಡಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವೆಸ್ಟಮ್ ಶಾಲೆಯ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ಕಟ್ಟಡ ಹಾಗೂ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಟೇಪು ಕತ್ತರಿಸುವ ಮೂಲಕ ನೆರವೇರಿಸಿದ ನಂತರ ವೇದಿಕೆ ಕಾರ್ಯಕ್ರಮವನ್ನ ಶ್ರೀಗಳು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಹಾಗೂ ಶಾಸಕ ಸುರೇಶ್ ಕುಮಾರ್ ಮಾತನಾಡಿ, ವೆಸ್ಟಮ್ ಶಾಲೆಯ ಹೆಸರೇ ಒಂದು ಉತ್ಕೃಷ್ಟವಾಗಿದೆ. ಸಮಾಜದಲ್ಲಿ ನಾಲೆಡ್ಜ್ ತುಂಬಾ ಇದೆ, ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದೇ ವೆಸ್ಟಮ್ ಎಂದು ಶಾಲೆ ಹಾಗೂ ಶಾಲಾ ಸಂಸ್ಥಾಪಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ಪೋಷಕರು ಶಾಲೆ ಮತ್ತು ಶಿಕ್ಷಕರ ಮೇಲಿಟ್ಟಿರುವ ನಂಬಿಕೆಯಿಂದಲೇ ಈ ಸಂಸ್ಥೆ ಇಂದು 4 ಕಡೆ ಶಾಲೆಗಳನ್ನು ಸ್ಥಾಪಿಸಿ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉತ್ತಮ ಸ್ಕಿಲ್ ಮತ್ತು ಸಂಸ್ಕಾರವನ್ನ ನೀಡುತ್ತಿದೆ. ಹಾಗಾಗಿ ಈ ಶಾಲೆಯು ಇನ್ನೂ ಹೆಚ್ಚು ಬೆಳೆದು ರಾಜ್ಯ ಮಟ್ಟಕ್ಕೂ ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಸಂಸ್ಥಾಪಕ ಮಂಜುನಾಥ್ ಸೋಮಶೇಖರ್ ಮಾತನಾಡಿ, ಶಿಕ್ಷಣ ಕೇವಲ ABCD ಅಇ 1 2 3 ಇಂದ ಶುರುವಾಗುವುದಿಲ್ಲ, ಅದು ಪ್ರಾರಂಭವಾಗುವುದೇ ಒಂದು ನಂಬಿಕೆಯಿಂದ. ಮಕ್ಕಳಿಗೆ ಶಿಕ್ಷಕರ ಮೇಲೆ, ಪೋಷಕರಿಗೆ ಶಾಲೆಯ ಮೇಲೆ ನಂಬಿಕೆಯಿಂದ ಕಳೆದ 20 ವರ್ಷಗಳ ಹಿಂದೆ ಸ್ವಾಮೀಜಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟರು. 5 ವರ್ಷಗಳ ಹಿಂದೆ ಸುರೇಶ್ ಕುಮಾರ್ ಸಹ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಶಾಲೆಗೆ ಬೇಕಾದ ಎಲ್ಲಾ ಸಹಕಾರ ನೀಡಿದರು. ಆ ನಂಬಿಕೆಯಿಂದಲೇ ಇದೆಲ್ಲ ಸಾಧ್ಯವಾಗಿ ಒಂದು ಸಣ್ಣ ಕೊಠಡಿಯಲ್ಲಿ 120 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಇಂದು 4 ಕಡೆ ವಿಸ್ತಾರವಾಗಿ 4,000 ವಿದ್ಯಾರ್ಥಿಗಳು ಓದುವಂತಾಗಿದೆ ಎಂದು ತಮ್ಮ ನಂಬಿಕೆಯ ಜೀವನ ಹಾಗೂ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ವಿವರವಾಗಿ ತಿಳಿಸಿದರು. ಇನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಮಾತನಾಡಿ, ಶಾಲಾ ಸಂಸ್ಥಾಪಕ ಮಂಜುನಾಥ್ ಅವರು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಯಿಂದ ಶಿಕ್ಷಣ ಸಂಸ್ಥೆ ನಡೆಸಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ವಿವಿಧ ಸ್ಕಿಲ್ ಚಟುವಟಿಕೆಗಳನ್ನು ಕಲಿಸುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಶಾಲಾ ಹಾಗೂ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಡೆದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶಾಲಾ ಮಕ್ಕಳು ನಡೆಸಿಕೊಟ್ಟ ನೃತ್ಯ ರೂಪಕ ನೋಡುಗರ ಮನಸೂರೆಗೊಂಡಿತ್ತು.
ದಿವಸ ಅಂತ ಎಂಟರ್ಪ್ರಿನರ್ ಅಂದರೆ ಉದ್ಯಮಿಗಳಾಗ್ತಕ್ಕಂಥ ಉದ್ಯಮಗಳಿಗಾಗಿ ಬೇಕಾದಂಥ ಪ್ರೋತ್ಸಾಹವನ್ನು ಹುಮ್ಮಸ್ಸನ್ನು ಪಡ್ಕೊಳ್ತಕ್ಕಂಥದ್ದು. ಈ ಕಾರ್ಯಕ್ರಮದ ನಂತರ ವೀಕ್ಷಿಸ್ಬೋದು. ಮಕ್ಕಳು ವಿದ್ಯಾರ್ಥಿಗಳು ಬೇಡವಾದಂತಹ ಅನುಪಯುಕ್ತವಾದಂಥ ವಸ್ತುಗಳನ್ನು ಕೂಡ ತೆಗೆದುಕೊಂಡು ವಿವಿಧ ರೀತಿಯ ಮಾದರಿಗಳನ್ನು ತಯಾರು ಮಾಡಿದ್ದಾರೆ. ಅದು ಮನೆಗಳಲ್ಲಿ ಅಲಂಕಾರಿಕ ವಸ್ತುಗಳನ್ನು ಮತ್ತು ಬ್ಯಾಗ್ ಇತ್ಯಾದಿಗಳನ್ನು ಕೂಡ ತಯಾರಿಸಿದ್ದಾರೆ. ಅಂದರೆ ಉಪಯೋಗಕ್ಕೆ ಬರುವಂಥ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಅವನ್ನೆಲ್ಲ ತಯಾರು ಮಾಡಿ ಅವರು ಸ್ವತಃ ಪ್ರತಿಭೆಯಿಂದ ಮಾಡಿದ್ದಾರೆ. ನಾಳೆ ಅದನ್ನೆಲ್ಲ ಮಾರಾಟಕ್ಕೂ ಕೂಡ ಇಡೋರಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಒಂದು ಮಾತು ಹೇಳ್ತೀವಿ, ಅಂದರೆ ಉತ್ತಮ ರೀತಿಯಾದ ವಸ್ತುಗಳನ್ನು ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ರೀತಿಯಲ್ಲಿ ವಸ್ತುಗಳನ್ನು ತಯಾರು ಮಾಡಲಾಗಿದೆ ಆಗಿರ್ತದೆ. ಅದನ್ನು ಗಮನಿಸಬಹುದಾಗಿದೆ. ಅಂದರೆ ಈ ವಯಸ್ಸಿನಲ್ಲೇ ಮಕ್ಕಳಿಗಂತಹ ಒಂದು ಪ್ರತಿಭೆಯ ವಿಕಾಸಕ್ಕೆ ಅವರು ಸ್ವತಂತ್ರವಾಗಿ ತಾವು ಕೂಡ ಆಲೋಚನೆ ಮಾಡಿ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತನ್ನುವಂತಹ ಆತ್ಮವಿಶ್ವಾಸವನ್ನು ಮೂಡಿಸಲಿಕ್ಕೆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಇವತ್ತು ಶೈಕ್ಷಣಿಕ ಸಂಸ್ಥೆಗಳು ಇಷ್ಟ ಮಾಡ್ತಾರೆ. ಯಾಕಂತಂದ್ರೆ ಸಮಾಜದಲ್ಲಿ ನಾಲೆಡ್ಜ್ ತುಂಬಾ ಇದೆ. ಆ ನಾಲೆಡ್ಜ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ವಿಜ್ಡಮ್ ಬೇಕು. ವಿವೇಕ ಅನ್ನೋದು ಬಹಳ ಮುಖ್ಯ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಸ್ವಲ್ಪ ವಿವೇಕ ತಗೊಂಡು ಹೋಗೋಣ ಅಂತ. ಯಾಕಂದ್ರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅದರ ಅಭಾವ ಇದೆ. ಹೇಳ್ತಾರೆ ನಾಲೆಡ್ಜ್, ವಿಜ್ಡಮ್ ವಿತೌಟ್ ನಾಲೆಡ್ಜ್ ಈಸ್ ಡಂಬ್ ಅಂಡ್ ಡೆಫ್ ಅಂತ. ವೆರಸ್ ನಾಲೆಡ್ಜ್ ವಿತೌಟ್ ವಿಜ್ಡಮ್ ಈಸ್ ಡೇಂಜರಸ್ ಅಂಡ್ ಡಿಸಾಸ್ಟ್ರಸ್. ವಿವೇಕ ಅನ್ನೋದು ಬಹಳ ಮುಖ್ಯ. ಗೆಳೆಯರಾದ ಶ್ರೀ ಮಂಜುನಾಥ್ ಅವರು ಎಂಟೆಕ್ ಓದುವಾಗಲೇ ಈ ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು, ಒಂದು ಶಾಲೆ ಮಾಡಬೇಕು ಅಂತ ಮಾಡಿ ಧೈರ್ಯ ಬೇಕು ಇವತ್ತು ಶಾಲೆ ಮಾಡಲಿಕ್ಕೆ. ಯಾಕಂದ್ರೆ ನಾನು ಒಬ್ಬ ಶಾಲಾ ಶಿಕ್ಷಕಿಯ ಮಗ. ಅವತ್ತು ಮಕ್ಕಳು ಶಿಕ್ಷಕರನ್ನ ಹ್ಯಾಕ್ ನೋಡ್ತಾ ಇದ್ರು. ಇತ್ತೀಚೆಗೆ ನನ್ನ ಮನೆಗೆ 4 ಜನ ಬಂದರು, ದೊಡ್ಡ ದೊಡ್ಡವರು. ಒಬ್ಬ AG's ಆಫೀಸು, ಒಬ್ಬರು BSNL ನೋಡ್ತೇನೋ. ನನ್ನ ನೋಡ್ಕೊಂಡು ಬಂದರು ಅಂತ ಅನ್ಕೊಂಡೆ. ಎಷ್ಟೊತ್ತಾದ್ರೂ ನನ್ನ ಜೊತೆ ಮಾತಾಡಲಿಲ್ಲ. ಏನ್ರಿ ಬಂದಿರೋದು ನಿಮ್ಮನ್ನೆಲ್ಲ ಬಂದೆ. ನಮ್ಮ ತಾಯಿ ಕರೆದ್ರೆ ಪಾಪ ಕಷ್ಟಪಟ್ಟು ಬಂದರು. ಎಲ್ಲರೂ ಕಾಲಿಗೆ ಬಿದ್ದರು. ಏನ್ರಿ ಅಂದೆ. ಇಲ್ಲ, ನಿಮ್ಮ ತಾಯಿ ಅವತ್ತು ನನಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ಕಾಗಿರ್ಲಿಲ್ಲ. ಟೀಚರ್ ಅವತ್ತು ಫೀಸ್ ಕಟ್ಟಿದ್ದಕ್ಕೋಸ್ಕರ ಓದಿ ಇವತ್ತು AG's ಆಫೀಸಲ್ಲಿ ಆಫೀಸರ್ ಆಗಿದ್ದೀನಿ. ಹಾಗೆ 3 ಜನನೂ ಬೇರೆ ಬೇರೆ ಹೇಳಿದ್ರು. ಅದೇ ನನ್ನ ತಾಯಿ ಹೇಗೆ ಅಂತ ಗೊತ್ತಿತ್ತು ನನಗೆ. ಅವ್ರು ಹೇಗೆ ಹೊಡಿತಾ ಇದ್ರು ಅಂತ ಗೊತ್ತಿತ್ತು. ಇನ್ನೊಬ್ಬರು ನಾವು ಹೊಡೆದಿದ್ದಕ್ಕೆ ನಾನು ಲೆಕ್ಕ ಕಲ್ತಿದ್ದು ಅಂತ. ಇವತ್ತು ಯಾವ ಶಾಲೆಯಲ್ಲೂ ಯಾವ ಶಿಕ್ಷಕರು ಯಾರಿಗೂ ಹೊಡೆಯಂಗೇ ಇಲ್ಲ. ಹೊಡೆಯೋದು ಬಿಡಿ, ಬೈಯಂಗಿಲ್ಲ. ಬೈಯೋದು ಬಿಡಿ, ಕ್ಲಾಸಲ್ಲಿ ನಿಲ್ಸಂಗಿಲ್ಲ. ಚೈಲ್ಡ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಎಲ್ಲದರ ನಡುವೆ ಈ ಮಕ್ಕಳಿಗೆ ಪಾಠ ಹೇಳಿ ಮಂಜುನಾಥ್ ಅವರು ನಾವು ರೆಸ್ಪಾನ್ಸಿಬಿಲಿಟಿನೂ ಕೂಡ ಕಲಿಸ್ತೀವಿ ಅಂತ. ಇದನ್ನ ಕಲಿಸೋದಿದೆಯಲ್ಲ, ಇದೊಂದು ಮಹಾನ್ ಕಾರ್ಯ. ಈ ಕಾರ್ಯ ಮಾಡ್ತಾ ಇರುವ ಮಂಜುನಾಥ್ ಅವರಿಗೆ ಮತ್ತೆ ಎಲ್ಲ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವತ್ತೂ ಕೂಡ ನಮ್ಮಂಥ ಯುವಕರಿಗೆ ನಿರಂತರವಾದಂತಹ ಮಾರ್ಗದರ್ಶನವನ್ನು ಅವರು ನೀಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ನಿಂತು ಮಾತನಾಡ್ತಿರೋದೇ ಒಂದು ಸಾಕ್ಷಿ. ಜೊತೆಗೆ ಇವತ್ತು ಈ ಒಂದು ವಿಜ್ಡಮ್ ಸಂಸ್ಥೆಯ ಫೌಂಡರ್ ಮಂಜುನಾಥ್ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ಇವತ್ತು ಯಶಸ್ವಿಯಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತಿದೆ. ಇವತ್ತು ಮಂಜುನಾಥ್ರವರು ನಮ್ಮ ತಾಲೂಕಿನ
ಎಲ್ಲ ವಿದ್ಯಾರ್ಥಿನಿಗೆ ಗುಣಮಟ್ಟವಾದಂತಹ ಶಿಕ್ಷಣವನ್ನು ಸಂಸ್ಥೆಯ ಮೂಲಕ ಇವತ್ತು ನೀಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಹಿರಿಯ ನಾಯಕರಾಗಿದ್ದಂತಹ ಸೋಮಶೇಖರ್ ಸರ್ನವ್ರನ್ನ ಇವತ್ತು ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಅವರ ಒಂದು ಚಿಂತನೆಯಲ್ಲಿ ಇವತ್ತು ಮಂಜುನಾಥ್ರವರು ಸಾಕ್ತಾ ಇದ್ದಾರೆ. ಶಿಕ್ಷಣದ ಸೇವೆಯಲ್ಲಿ ನಿರಂತರವಾಗಿ ಇವತ್ತು ಅವರು ಅವರ ಸೇವೆಯನ್ನು ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನು, ಈ ಒಂದು ಶಾಲೆಯಲ್ಲಿ ಗುಣಮಟ್ಟದಂತಹ ಶಿಕ್ಷಣದ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾವೇನು ಕರಿತೇವೆ ಎಲ್ಲವನ್ನು ಕೂಡ ಒಳಗೊಂಡಂತೆ ಶಿಕ್ಷಣ ಆಗಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಆಗಿರ್ಬೋದು ಹಾಗೂ ಕ್ರೀಡೆ ಎಲ್ಲವನ್ನು ಕೂಡ ಸಮಾನತೆಯಿಂದ ವಿದ್ಯಾರ್ಥಿನಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಂಸ್ಥೆಯ ಮುಖೇನವಾಗಿ, ಸಂಸ್ಥೆಯ ಮುಖ್ಯಸ್ಥರ ಹಾದಿಯಾಗಿ ಎಲ್ಲ ಗಮನಿತ ಶಿಕ್ಷಕಿಯರು ಯಶಸ್ವಿಯಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮೆಲ್ಲರ ಮುಂದೆ ನಡೆದಂತಹ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ, JED ಜೂನಿಯರ್ ಆಂಟರ್ಪ್ರಿನರ್ಶಿಪ್ ಡೇ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಇವತ್ತು ವಿಸ್ಡಮ್ ಸಂಸ್ಥೆ ಇವತ್ತು ಮಾಡಿದೆ. ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ಮಕ್ಕಳಿಗೆ ಯಾವ ರೀತಿ ಆಂಟರ್ಪ್ರಿನರ್ಸ್ ಆಗಬೇಕು, ಒಂದು ಆಂಟರ್ಪ್ರಿನರ್ಶಿಪ್ಪಿನ ಸಂಸ್ಥೆನ ಯಾವ ರೀತಿ ರೂಪಿಸಬೇಕು, ಅದಕ್ಕೆ ಬೇಕಾದಂತಹ ಮೂಲಭೂತವಾದಂತಹ ಸೌಕರ್ಯಗಳೇನು, ಯಾವ ರೀತಿ ಸ್ಕಿಲ್ಸ್ ಅದಕ್ಕೆ ಬೇಕಾಗ್ತದೆ ಎಲ್ಲವನ್ನು ಕೂಡ ಇವತ್ತು ನಮ್ಮ ಮುಂದೆ ಅವರು ಬ್ರೀಫ್ ಆಗಿ ಪ್ರೆಸೆಂಟ್ ಅನ್ನ ಮಾಡಿದ್ದಾರೆ. 4ನೇ ವರ್ಷಕ್ಕೆ 1000 ಆಯಿತು. ಇವತ್ತೊಂದು ದಿನ ವಿಸ್ಡಮ್ ಶಾಲೆ 4 ತಾಲೂಕುಗಳಲ್ಲಿ 4 ಶಾಲೆ ಮಾಡಿ 4000ಕ್ಕೂ ಹೆಚ್ಚು ಮಕ್ಕಳು ವಿಸ್ಡಮ್ ಶಾಲೆನಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಶ್ರೀಗಳು ಮತ್ತು ಸುರೇಶ್ ಕುಮಾರ್ ಸಾಹೇಬರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಶಾಲೆ ನಡೀತಾ ಇರ್ಬೇಕಾದ್ರೆ ಶಾಲೆಗೆ ವೇಗ ಕೊಟ್ಟಿದ್ದೆ ಸುರೇಶ್ ಕುಮಾರ್ ಸಾಹೇಬರು, ಶಾಲೆಗೆ CBSE ಮಾನ್ಯತೆ ಕೊಡಿಸಿದ್ದು ಸುರೇಶ್ ಕುಮಾರ್ ಸಾಹೇಬರು. ಹಾಗಾಗಿ ನಿಮ್ಗೆ ತುಂಬು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸಾಹೇಬ್ರೆ. ಒಂದು ಮಗು ಶಾಲೆಗೆ ಬಂದಾಗ ಆ ಮಗುವಿಗೆ 3 ವರ್ಷ ಆಗಿರುತ್ತೆ. ಅದೇ ಮಗು ಗೇಟಿಂದ ಆಚೆ ಹೋಗ್ಬೇಕಾದ್ರೆ ಅದಕ್ಕೆ 18 ವರ್ಷ ಆಗಿರುತ್ತೆ. 3 ವರ್ಷಕ್ಕೆ ಶಾಲೆ ಮಗು ಬಂದಾಗ ಮಗು ಹೆಸರಿಡಕ್ಕೂ ಕೂಡ ಬರ್ತಾ ಇರಲ್ಲ. ಅದೇ ಮಗು 18 ವರ್ಷಕ್ಕೆ ಆಚೆ ಹೋಗ್ಬೇಕಾದ್ರೆ ಮಗುಗೆ DL ತಗೊಳ್ಳೋ ಅಂತ ಅವಕಾಶಗಳಿರುತ್ತೆ. ಅಂಡ್ ವೋಟರ್ ಐಡಿ ಕೂಡ ಮಾಡ್ತಾರೆ. ಅಂದ್ರೆ ಮಗುವಿಗೆ ಬುದ್ಧಿ ಬಂದಿದೆ ಅಂತ ಅರ್ಥ. 3 ವರ್ಷದಿಂದ 18 ವರ್ಷದ ತನಕ ಮಗು ಶಾಲೆನಲ್ಲಿ ಇರುತ್ತೆ. 15 ವರ್ಷ ಶಾಲೆನಲ್ಲೇ ಇರುತ್ತೆ. ಈ 15 ವರ್ಷ ನಾವು ಬರೀ ಪಾಠ ಮಾಡಿದ್ರೆ ಸಾಕಾಗುತ್ತಾ? ಕನ್ನಡ, ಇಂಗ್ಲಿಷು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಓದಿದ್ರೆ ಸಾಕಾಗುತ್ತಾ? ಖಂಡಿತ ಸಾಕಾಗಲ್ಲ. ಮಕ್ಕಳಿಗೆ ಓದೋದ್ರ ಜೊತೆಗೆ ಜವಾಬ್ದಾರಿನ ಹೇಳ್ಕೊಡ್ತಾ ಇದ್ದೀವಿ. ತನ್ನ ಮೇಲಿರೋ ಜವಾಬ್ದಾರಿ, ತನ್ನ ಸುತ್ತಮುತ್ತಲ ಮೇಲಿರೋ ಜವಾಬ್ದಾರಿ, ಸಮಾಜದ ಮೇಲಿರೋ ಜವಾಬ್ದಾರಿ. ಎರಡನೇದಾಗಿ ಸೂಕ್ಷ್ಮತೆ. ನಾನು ಹೆಂಗ್ ನಡ್ಕೋಬೇಕು, ಎಲ್ಲಿ ಹೆಂಗ್ ಬಿಹೇವ್ ಮಾಡಬೇಕು ಅನ್ನೋದೊಂದು ಸೂಕ್ಷ್ಮತೆ ಮತ್ತು ಕಾನ್ಫಿಡೆನ್ಸ್. ಈಗ ಬಂಧುಗಳೇ 2026 ತುಂಬಾ ಮಕ್ಕಳು LKG, UKG 1ನೇ ಕ್ಲಾಸ್ ಪೇರೆಂಟ್ಸ್ ಎಲ್ಲ ಇಲ್ಲಿ ಇದ್ದೀರಾ. ನಿಮ್ಮ ಮಕ್ಕಳು ಆಚೆ ಬಂದವರು ಕೆಲ್ಸಕ್ಕೆ ಹೋಗೋ ಟೈಮ್ಗೆ 2040 ಆಗಿರುತ್ತೆ ಅಥವಾ 35-40 ಆಗಿರುತ್ತೆ. ಅಕಾರ್ಡಿಂಗ್ ಟು ರೀಸೆಂಟ್ ರಿಸರ್ಚ್ 80% ಆಫ್ ದ ಜಾಬ್ಸ್ AI ಇಂದ ನೆಕ್ಸ್ಟ್ 10 ವರ್ಷಕ್ಕೆ ಇರೋದೇ ಇಲ್ಲ. ಅವತ್ತಿಗೂ ಕೂಡ ನಿಮ್ಮ ಮಕ್ಕಳು ಸರ್ವೈವ್ ಆಗ್ಬೇಕು ಅಂತ ಅಂದ್ರೆ ಈ ಪ್ರಪಂಚದಲ್ಲಿ ಮಕ್ಕಳಿಗೆ ಸ್ಕಿಲ್ ಬೇಕಾಗುತ್ತೆ. ಸೊ ವಿಸ್ಡಮ್ ಶಾಲೆ 3 ವರ್ಷಕ್ಕೆ ಒಂದು ಮಗು ಶಾಲೆಗೆ ಸೇರ್ಕೊಂಡಾಗ ಟೀಚಿಂಗ್ ಜೊತೆ ಅಂದ್ರೆ ಪಠ್ಯ ಪುಸ್ತಕದ
ಟೀಚಿಂಗ್ ಜೊತೆಗೆ ಜವಾಬ್ದಾರಿ, ಸೆನ್ಸಿಟಿವಿಟಿ, ಕಾನ್ಫಿಡೆನ್ಸ್ ಮತ್ತು ಸ್ಕಿಲ್ ನಿಂದ ಮಕ್ಕಳನ್ನ ಬೆಳೆಸುತ್ತೆ ಅಂತ ನಿಮಗೆ ಈ ವೇದಿಕೆ ಮುಖಾಂತರ ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.